ಎಂಡ್ ಆಫ್ ಎನ್ ಎರಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಎಂಡ್ ಆಫ್ ಎನ್ ಎರಾ ಬಂದಿದೆ. ನಿಮ್ಗೆ ಗೊತ್ತಿರಬಹುದು, ಇಷ್ಟು ವರ್ಷದಿಂದ ನಾವು ಡಬ್ಲ್ಯೂ ನ ಟಿವಿಯಲ್ಲಿ ನೋಡಿ ಎಂಜಾಯ್ ಮಾಡ್ತಾ ಇದ್ವು. ಸ್ಕೂಲಿಂದ ಕಾಲೇಜ್ಗೆ ಹೋಗೋವರೆಗೂ ಕೂಡ ನಾವು ಎಲ್ಲರೂ ಡಬ್ಲ್ಯೂ ನ ಟಿವಿಯಲ್ಲೇ ನೋಡ್ತಾ ಇದ್ವಿ. ಬಟ್ ಈಗ ಟಿವಿಯಲ್ಲಿ ನಮಗೆ ಡಬ್ಲ್ಯೂ ನೋಡೋದಕ್ಕೆ ಸಿಗೋದಿಲ್ಲ. ನಿಮ್ಗೆ ಗೊತ್ತಿರಬಹುದು, ಡಬ್ಲ್ಯೂ ಹಾಗೆ ನೆಟ್ಫ್ಲಿಕ್ಸ್ ಅವರ ನಡುವೆ 10 ವರ್ಷದ ಒಂದು ದೊಡ್ಡ ಡೀಲು ಸೈನ್ ಆಗಿದೆ. ಅಂದ್ರೆ ಡಬ್ಲ್ಯೂ ಎಲ್ಲಾ ಕಂಟೆಂಟ್ ಗಳು ನಮಗೆ ನೆಟ್ಫ್ಲಿಕ್ಸ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಂಡಿಯಾದಲ್ಲಿ ಇನ್ನೂ ಕೂಡ ಟಿವಿಯಲ್ಲೇ ಬರ್ತಾ ಇತ್ತು. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ, ಇಂಡಿಯಾದಲ್ಲಿ ಸೋನಿ ನೆಟ್ವರ್ಕ್ ಅವರ ಬಳಿ ಕಾಂಟ್ರಾಕ್ಟ್ ಇತ್ತು. ಬಟ್ ಆ ಒಂದು ಕಾಂಟ್ರಾಕ್ಟ್ ಮಾರ್ಚ್ ಅಲ್ಲಿ ಎಂಡ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಏಪ್ರಿಲ್ ಅಲ್ಲಿ ಡಬ್ಲ್ಯೂ ಕಂಪ್ಲೀಟ್ ಆಗಿ ಇಂಡಿಯಾದಲ್ಲೂ ಕೂಡ ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆಗುತ್ತೆ ಅಂತಾನೂ ಕೂಡ ತಿಳಿಸಿದ್ದೆ. ಅಂಡ್ ಈಗ ಅದರ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಏಪ್ರಿಲ್ 1ರಿಂದ ನಮಗೆ ಡಬ್ಲ್ಯೂ ಕಂಪ್ಲೀಟ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟ್ರಿಪಲ್ ಎಚ್ ಅವರು ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಇಂಡಿಯಾ ಫ್ಯಾನ್ಸ್ ಗಳು ನೀವೆಲ್ಲರೂ ಕೂಡ ರೆಡಿ ಆಗಿದ್ದೀರಾ? ಯಾಕಂದ್ರೆ ಏಪ್ರಿಲ್ 1ರಿಂದ ಹೊಸ ಎರಾ ಶುರು ಆಗ್ತಾ ಇದೆ. ನೆಟ್ಫ್ಲಿಕ್ಸ್ ಎರಾ ಶುರು ಆಗ್ತಾ ಇದೆ. ನೀವು ಎಲ್ಲ ಪ್ರೀಮಿಯಂ ಲೈವ್ ಇವೆಂಟು, ಸ್ಮ್ಯಾಕ್ ಡೌನ್, ಮಂಡೇ ನೈಟ್ ರೋ, NXT, ಡಬ್ಲ್ಯೂ ಎಲ್ಲ ಕಂಟೆಂಟ್ ಗಳನ್ನು ಕೂಡ ಇನ್ ಮುಂದೆ ನೆಟ್ಫ್ಲಿಕ್ಸ್ ಅಲ್ಲೇ ಕನ್ಸ್ಯೂಮ್ ಮಾಡಬಹುದು. ಇದು ಹೊಸ ನೆಟ್ಫ್ಲಿಕ್ಸ್ ಎರಾ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ನಿಜವಾಗ್ಲೂ ಎಂಡ್ ಆಫ್ ಎನ್ ಎರಾ ಅಂತಾನೆ ಹೇಳ್ಬಹುದು. ಗೊತ್ತಿಲ್ಲ ಇದರಿಂದ ಡಬ್ಲ್ಯೂ ಗೆ ಒಳ್ಳೇದಾಗುತ್ತೋ ಅಥವಾ ಡಬ್ಲ್ಯೂ ಗೆ ಕೆಟ್ಟದಾಗುತ್ತೋ ಅಂತ. ಯಾಕಂದ್ರೆ ಇಂಡಿಯಾದಲ್ಲಿ ನನಗಂತೂ ಗೊತ್ತಿಲ್ಲ ಎಷ್ಟು ಜನ ದುಡ್ಡು ಕೊಟ್ಟು ಡಬ್ಲ್ಯೂ ನ ನೋಡ್ತಾರೆ ಅಂತ. ಅಫ್ಕೋರ್ಸ್ ಸ್ವಲ್ಪ ಜನ ನೋಡಬಹುದು, ಇನ್ ಸ್ವಲ್ಪ ಜನ ಸ್ಕೂಲ್ಗೆ ಹೋಗೋ ಮಕ್ಳಿರ್ತಾರೆ, ಅವರಿಗೆಲ್ಲರಿಗೂ ಕೂಡ ದುಡ್ಡು ಕೊಟ್ಟು ನೋಡೋದಕ್ಕೆ ಆಗೋದಿಲ್ಲ, ಫೋನ್ ನಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಡಬ್ಲ್ಯೂ ಗೆ ಹೊಡ್ತಾ ಬೀಳುತ್ತೆ ಅಂತ ಅನ್ಕೋತೀನಿ. ನೋಡೋಣ ಗೈಸ್, ಡಬ್ಲ್ಯೂ ಈ ಒಂದು ಮೂವ್ ಇಂಡಿಯಾದಲ್ಲಿ ವರ್ಕ್ ಆಗುತ್ತೋ ಇಲ್ವೋ ಅಂತ. ಏನೇ ಆಗ್ಲಿ, ನಾನು ಕೂಡ ನನ್ನ ಲಕ್ಕಿ ಸಬ್ಸ್ಕ್ರೈಬರ್ಸ್ ಗಳಿಗೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ 1 ತಿಂಗಳಿಗೆ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಏಪ್ರಿಲ್ 1ನೇ ತಾರೀಕು ನೆಟ್ಫ್ಲಿಕ್ಸ್ ಗೆ ಹೋಗುತ್ತೆ. ನಾವ್ ಯಾರು ಕೂಡ ಟಿವಿಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ ಅಂತ ಯಾರು ಕೂಡ ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನೊಂದು ದಾರಿ ಹುಡ್ಕೋಣ. ಅಫ್ಕೋರ್ಸ್ ತುಂಬಾ ದಾರಿಗಳು ಇರುತ್ತೆ. ಏಪ್ರಿಲ್ 1ನೇ ತಾರೀಕು ಮೇಲೆ ನಾನು ಹೇಳ್ತೀನಿ ಹೇಗೆ ನೋಡಬಹುದು ನೀವು ನಿಮ್ಮ ಫೋನ್ಗಳಲ್ಲಿ ಫ್ರೀ ಆಗಿ ಅಂತ. ಬಟ್ ಟಿವಿಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ, ಅದೊಂದು ರೀತಿ ಬೇಜಾರ್ ಅಂತಾನೆ ಹೇಳ್ಬಹುದು. ಅಂಡ್ ರಸಲ್ ಮೇನಿಯಾನು ಕೂಡ ನಾವು ಟಿವಿಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ ಗುರು. ಈ ಬಾರಿಯ ರಸಲ್ ಮೇನಿಯಾ ಬಿಗ್ಗೆಸ್ಟ್ ರಸಲ್ ಮೇನಿಯಾ ಆಗಲಿದೆ. ಏನೇ ಆಗ್ಲಿ ಗೈಸ್, ನಿಮ್ಗೆ ಅನ್ಸುತ್ತೆ ಈ ಒಂದು ಮೂವ್ ಡಬ್ಲ್ಯೂ ಗೆ ಇಂಡಿಯಾದಲ್ಲಿ ಪ್ರಾಫಿಟೇಬಲ್ ಪ್ರೂವ್ ಆಗುತ್ತೋ ಅಥವಾ ಲಾಸ್ ಅಲ್ಲಿ ಹೋಗುತ್ತೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ನಿಜವಾಗ್ಲೂ ಸೋನಿ ನೆಟ್ವರ್ಕ್ ಅಲ್ಲಿ ಡಬ್ಲ್ಯೂ ನ ಯಾರ್ಯಾರು ನೋಡಿದ್ದೀರಾ ಅವರೆಲ್ಲರೂ ಕೂಡ ಸೋನಿ ನೆಟ್ವರ್ಕ್ ಗೆ ಗುಡ್ ಬೈ ನ ತಿಳಿಸ್ಬೇಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರಾವಿಸ್ ಸ್ಕಾಟ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಕೋಡಿ ರೋಡ್ಸ್ ಅವರ ಮೇಲೆ ನಿಜವಾಗ್ಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅದರಿಂದ ನಮ್ಮ ಕೋಡಿ ರೋಡ್ಸ್ ಅವರ ಇಯರ್ ಡ್ರಮ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಅವರಿಗೆ ಬ್ಲಾಕ್ ಐ ಕೂಡ ಆಗುತ್ತೆ. ಅಂಡ್ ಅದನ್ನ ನಾವು ಸ್ಮ್ಯಾಕ್ ಡೌನ್ ನಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬಹುದಾಗಿತ್ತು. ಆ ರೀತಿ ಇಂಜುರಿ ಆಗಿತ್ತು ನಮ್ಮ ಕೋಡಿ ರೋಡ್ಸ್ ಅವರಿಗೆ. ಅಂಡ್ ಅದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಟ್ರಾವಿಸ್ ಸ್ಕಾಟ್ ಅವರಿಗೆ ಯಾವುದೇ ರೀತಿಯ ಪನಿಷ್ಮೆಂಟ್ ನ ಕೊಟ್ಟಿರಲಿಲ್ಲ. ಯಾಕಂದ್ರೆ ಟ್ರಾವಿಸ್ ಸ್ಕಾಟ್ ಅವರಿಗೆ ರೆಸ್ಲಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಈ ಒಂದು ರೀಸನ್ ಇಂದ ಟ್ರಾವಿಸ್ ಸ್ಕಾಟ್ ಅವರಿಗೆ ಯಾವುದೇ ರೀತಿಯ ಪನಿಷ್ಮೆಂಟ್ ಸಿಕ್ಕಿರಲಿಲ್ಲ. ಬಟ್ ಗೈಸ್, ಫ್ಯೂಚರ್ ಅಲ್ಲಿ ಪ್ರಾಬಬ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಟ್ರಾವಿಸ್ ಸ್ಕಾಟ್ ಅವರಿಗೆ ಪನಿಷ್ಮೆಂಟ್ ನ ಕೊಡಬಹುದು. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ನಮ್ಮ ಟ್ರಾವಿಸ್ ಸ್ಕಾಟ್ ಅವರು ನಾನು ರೆಸ್ಲಿಂಗ್ ನ ಕಲ್ತ್ಕೊಂಡು ಮತ್ತೊಮ್ಮೆ ಬಂದು ಒಂದು ರೆಸ್ಲಿಂಗ್ ಮ್ಯಾಚ್ ನ ಆಡ್ತೀನಿ ಅಂತ ಅವರೇ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಈ ಒಂದು ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ಯಾವ್ದಾದ್ರು ಒಂದು ಡೆಡ್ಲಿ ಮೂವ್ ನ ಟ್ರಾವಿಸ್ ಸ್ಕಾಟ್ ಅವರ ಕೈಯಲ್ಲಿ ಪರ್ಫಾರ್ಮ್ ಮಾಡಬಹುದು. ಅಂಡ್ ಹಿಂಗೆ ನಮ್ಮ ಟ್ರಿಪಲ್ ಎಚ್ ಅವರು ಸೇಡನ್ನ ತೀರಿಸ್ಕೋಬಹುದು ಅಂತ ಎಲ್ಲರೂ ಕೂಡ ಮಾತಾಡ್ಕೋತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ತನ್ನ ಕಂಪನಿಯ ಎಂಪ್ಲಾಯೀಸ್ ಗಳಿಗೆ ಆದಂತಹ ಅನ್ಯಾಯನ ಸಹಿಸಿಕೊಂಡು ಸುಮ್ಮನೆ ಕೂರೋದಿಲ್ಲ. ಅವನಿಗೆ ರೆಸ್ಲಿಂಗ್ ನ ಕಲ್ಸಾದ್ರೂ ಆಯ್ತು, ಒಂದು ಬಾರಿನಾಯ್ತು ರಿಂಗಿಗೆ ಕರ್ಕೊಂಡು ಬಂದು ಅವನಿಗೆ ಆ ರೀತಿ ಮಾಡೇ ಮಾಡ್ತಾರೆ. ಉದಾಹರಣೆಗೆ ಸ್ಪೀಡ್ ಅವರ ಸ್ಥಿತಿನೂ ಕೂಡ ನೀವು ನೋಡಬಹುದು. ರಾಯಲ್ ರಂಬಲ್ ಅಲ್ಲಿ ಯಾವ ರೀತಿ ಆಗಿತ್ತು ನಮ್ಮ ಸ್ಪೀಡ್ ಅವರ ಸ್ಥಿತಿ ಅಂತ. ಅಂಡ್ ಅದೇ ರೀತಿ ಸ್ಥಿತಿ ನಮ್ಮ ಟ್ರಾವಿಸ್ ಸ್ಕಾಟ್ ಅವ್ರಿಗೂ ಕೂಡ ಫ್ಯೂಚರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ವಿಲನ್ who give up on the rock and is now under the rock bottom, ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರಸಲ್ ಮೇನಿಯಾದಲ್ಲಿ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಂಡ್ ಅಲ್ಲಿ ಅವರು ಗೆಲ್ಲೋ ಚಾನ್ಸಸ್ ಇನ್ನೂ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ಈಗ ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ನಮ್ಮ ಜಾನ್ ಸಿನಾ ಅವರನ್ನ ಸ್ಮ್ಯಾಕ್ ಡೌನ್ ಆಫ್ಟರ್ ರಸಲ್ ಮೇನಿಯಾಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದ್ರ ಪ್ರಕಾರ ನಾವು ಏನ್ ಅನ್ಕೋಬಹುದು, ನಮ್ಮ ಜಾನ್ ಸಿನಾ ಅವರು 100% ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆಲ್ತಾರೆ ಅನ್ಕೋಬಹುದು. ಯಾಕಂದ್ರೆ ಅದಕ್ಕೇನೆ ನಮ್ಮ ಜಾನ್ ಸಿನಾ ಅವರು ನಮಗೆ
ನಮಗೆ ಸ್ಮ್ಯಾಕ್ ಡೌನ್ ಆಫ್ಟರ್ ರಸಲ್ ಮೇನಿಯಾಗೆ ಬರ್ತಾ ಇದ್ದಾರೆ. ಅಂಡ್ ನಾವು ಜಾನ್ ಸಿನಾ ಅವರು ಯಾವಾಗ ಅಪಿಯರ್ ಆಗ್ತಾ ಇದ್ದಾರೆ ಅಂತ ಸ್ವಲ್ಪ ಲಿಸ್ಟ್ ನ ಗಮನಿಸಿದ್ರೆ ಮಾರ್ಚ್ 17ನೇ ತಾರೀಕಿನ ಮಂಡೇ ನೈಟ್ ರಾಗೆ ಬರ್ತಾ ಇದ್ದಾರೆ, ಮಾರ್ಚ್ 24ನೇ ತಾರೀಕಿನ ಮಂಡೇ ನೈಟ್ ರಾಗೆ ಬರ್ತಾ ಇದ್ದಾರೆ, ಮಾರ್ಚ್ 31ನೇ ತಾರೀಕಿನ ಮಂಡೇ ನೈಟ್ ರಾಗೆ ಬರ್ತಾ ಇದ್ದಾರೆ. ಅದಾದ್ಮೇಲೆ ಏಪ್ರಿಲ್ 20ನೇ ತಾರೀಕಿನ ರಸಲ್ ಮೇನಿಯಾಗೆ ಬರ್ತಾ ಇದ್ದಾರೆ, ಏಪ್ರಿಲ್ 25ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ, ಮೇ 25ನೇ ತಾರೀಕಿನ ಮೈನ್ ಇವೆಂಟ್ ಗೆ ಬರ್ತಾ ಇದ್ದಾರೆ, ಮೇ 30ನೇ ತಾರೀಕಿನ ಸ್ಮ್ಯಾಕ್ ಡೌನ್, ಜೂನ್ 13ನೇ ತಾರೀಕಿನ ಸ್ಮ್ಯಾಕ್ ಡೌನ್, ಅದೇ ರೀತಿ ಜೂನ್ 20ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಗೂ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಜಾನ್ ಸಿನಾ ಅವರನ್ನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನಾವು ಗಮನಿಸಬೇಕಾಗಿರೋ ಒಂದು ವಿಚಾರ ಏನಪ್ಪಾ ಅಂದ್ರೆ ರಸಲ್ ಮೇನಿಯಾಗಿಂತ ಮುಂಚೆ ಡಬ್ಲ್ಯೂ ಅವರು ರಾಕ್ ಅವ್ರನ್ನ ಬರೀ ಮಂಡೇ ನೈಟ್ ರಾಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಬಟ್ ರಸಲ್ ಮೇನಿಯಾ ಆದ್ಮೇಲೆ ಡಬ್ಲ್ಯೂ ಅವರು ನಮ್ಮ ಜಾನ್ ಸಿನಾ ಅವ್ರನ್ನ ಬರೀ ಸ್ಮ್ಯಾಕ್ ಡೌನ್ ಗೆ ಮಾತ್ರ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಒಂದು ಹಿಂಟ್ ಇದೆ, ನಮ್ಮ ಜಾನ್ ಸಿನಾ ಅವರು ರಸಲ್ ಮೇನಿಯಾದಲ್ಲಿ ಗೆಲ್ತಾರೆ ಅಂತ. ಅಂಡ್ ಅಷ್ಟೇ ಅಲ್ಲ ಗೈಸ್, ನಮ್ಮ ಜಾನ್ ಸಿನಾ ಅವರು ರಸಲ್ ಮೇನಿಯಾಗಿಂತ ಮುಂಚೆ ಬರೀ ಮಂಡೇ ನೈಟ್ ರಾಗೆ ಮಾತ್ರ ಬರ್ತಾರೆ ಅಂತಲ್ಲ, ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಯಾಕಂದ್ರೆ ಕೋಡಿ ರೋಡ್ಸ್ ಅವರು ಸ್ಮ್ಯಾಕ್ ಡೌನ್ ಅಲ್ಲೇ ಅಲ್ವಾ ಇರೋದು. ಸೊ ಕೋಡಿ ರೋಡ್ಸ್ ಆಗಿ ಜಾನ್ ಸಿನಾ ಅವರ ನಡುವೆ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಜಾನ್ ಸಿನಾ ಅವರನ್ನ ಮಂಡೇ ನೈಟ್ ರಾಗೆ ಕನ್ಫರ್ಮ್ ಮಾಡಿದ್ದಾರೆ. ಒಂದೆರಡು ಸ್ಮ್ಯಾಕ್ ಡೌನ್ ಗಳಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ನಮಗೆ ರಸಲ್ ಮೇನಿಯಾಗಿಂತ ಮುಂಚೆ ನೋಡೋದಕ್ಕೆ ಸಿಗ್ತಾರೆ. ಗಾಯ್ಸ್, ನಾವಿನ್ನೇನು ವಿಟ್ನೆಸ್ ಮಾಡೋದಕ್ಕೆ ಹೋಗ್ತಾ ಇದೀವಿ ನಮ್ಮ ಜಾನ್ ಸಿನಾ ಅವರು 17 ಟೈಮ್ ಚಾಂಪಿಯನ್ಶಿಪ್ ನ ಗೆಲ್ಲೋದನ್ನ. ಲಿಟರಲಿ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಅಂಡ್ ಒಂದು ಕೆಟ್ಟ ವಿಚಾರ ಏನಪ್ಪಾ ಅಂದ್ರೆ ಆಗ ನಾವು ನೆಟ್ಫ್ಲಿಕ್ಸ್ ಗೆ ಮೂವ್ ಆಗಿರ್ಬೇಕು, ಟಿವಿಯಲ್ಲಿ ನಾವು ಇದನ್ನ ನೋಡಿ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಟಿವಿಯಲ್ಲಿ ನೋಡೋದಕ್ಕೆ ಆಗೋದಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ, ನಾನು ಯಾವ್ದಾದ್ರು ಒಂದು ಉಪಾಯನ ಹುಡುಕ್ತೀನಿ. ಉಪಾಯ ಯಾವುದು ಕೂಡ ಸಿಗ್ಲಿಲ್ಲ ಅಂದ್ರೆ ನನ್ನ ಚಾನಲ್ ಅಲ್ಲಿ ರಿವ್ಯೂನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.